ನೋಡಿ ನೆಕ್ಸ್ಟ್ ಕ್ವಶನ್ನು, ದ ಪ್ರಾಬಬಿಲಿಟಿ ಆಫ್ ಪೆನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಫ್ಯಾಕ್ಟ್ರಿ ಬಿ ಡಿಫೆಕ್ಟಿವ್ ಈಸ್ 1/10. ಇಫ್ 12 such pens are manufactured, what is the probability that exactly 2 are defective, at least 2 are defective, none of them are defective? ಇಲ್ಲಿ ಕ್ವಶನಲ್ಲಿ ನಿಮಗೆ ಅವರು ಪ್ರಾಬಬಿಲಿಟಿ ಆಫ್ ಪೆನ್ ಬಿ ಡಿಫೆಕ್ಟಿವ್ 1/10 ಕೊಟ್ಟಿದ್ದಾರೆ, ಅಂದರೆ 0.1. 12 such ಪೆನ್ ಕೊಟ್ಟಿದ್ದಾರೆ, ಅಂದರೆ n is equal to 12. ಇದು ಮೇನು ಜ್ಞಾಪಕ ಇಟ್ಕೊಳ್ಳಿ. ಎನ್ನು ಐಡೆಂಟಿಫೈ ಮಾಡ್ಕೋಬೇಕು ಮೊದಲು. ಎನ್ ಕಡಿಮೆ ಇದ್ದರೆ ಅದು ಬೈನಾಮಿಯಲ್ ಆಗುತ್ತೆ. ಅವರೇ ಕ್ವಶನ್ನಲ್ಲೇ ಬೈನಾಮಿಯಲ್ಲು ಪೈಸನ್ ಅಂತ ಕೊಟ್ಟರೆ ಅವ್ರಿಗೆ ಏನು ಕೊಡ್ತಾರೆ ಅದಕ್ಕೆ ರಿಲೇಟೆಡ್ ಮಾಡಬೇಕು. ಇಲ್ಲ ಅಂದರೆ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ನಾವೇ ಐಡೆಂಟಿಫೈ ಮಾಡಬೇಕು. ಎನ್ನು ಕಡಿಮೆ ಇದ್ದರೆ ಅದು ಬೈನಾಮಿಯಲ್ ಅಂತ ನಾವು ಚೂಸ್ ಮಾಡ್ಕೋಬೇಕು. ಇಲ್ಲಿ ಪ್ರಾಬಬಿಲಿಟಿ ಆಫ್ ಬಿ ಡಿಫೆಕ್ಟಿವ್ ಈಸ್ 1/10. ಪಿ ಬಂದು 1/10. ಫಸ್ಟು ಇಲ್ಲಿ ಎನ್ ಬರ್ಕೊಳ್ಳಿ. ಎನ್ನು 12, ಪಿ ಅಂದರೆ 1/10. 1/10 ಅಂದ್ರೇನು? 0.1. 1/10 ಈಸ್ ನಥಿಂಗ್ ಬಟ್ 0.1. 0.1 ಅಂದರೆ ಇದು ಪ್ರಾಬಬಿಲಿಟಿ ಆಫ್ ಎ ಪೆನ್ ಬಿ ಡಿಫೆಕ್ಟಿವ್ ಅಂತ ಬರ್ಕೊಳ್ಳಿ. ಈಗ ನೋಡಿ, ಈಗ ಬರ್ದಾದ್ಮೇಲೆ ಕ್ಯೂ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಬೈನಾಮಿಲಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಎನ್ ಪಿ ಕ್ಯೂ ಬೇಕು. ಕ್ಯೂ ಅಂದರೆ ಫಾರ್ಮುಲಾ 1 - p. ಒನ್ ಮೈನಸ್ 0.1 ಅಂದರೆ 0.9. ಈಗ ನೆಕ್ಸ್ಟು ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಬಂದು ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ n - x. ಪಿ ಆಫ್ ಎಕ್ಸ್ ಅಂದರೆ ಎನ್ ಬಂದು 12, ಸಿ ಎಕ್ಸ್, ಪಿ ಅಂದರೆ 0.1 ಪವರ್ ಎಕ್ಸ್, ಕ್ಯೂ ಅಂದರೆ 0.9 ಪವರ್ 12 - x. ಈಗ ಪಿ ಆಫ್ ಎಕ್ಸ್ ಬರೆದ್ಮೇಲೆ ನಾವೇನು ಮಾಡಬೇಕು? ಇಲ್ಲಿ ನೋಡಿ, ಎನ್ನು ಪಿ ಮತ್ತು ಕ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎನ್ ಜಾಗದಲ್ಲಿ 12, ಪಿ ಜಾಗದಲ್ಲಿ 0.1, ಕ್ಯೂ ಜಾಗದಲ್ಲಿ 0.9 ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಫಸ್ಟ್ ಕ್ವಶನ್ ಏನಿದೆ, ಎಕ್ಸಾಕ್ಟ್ಲಿ 2 ಆರ್ ಡಿಫೆಕ್ಟಿವ್ ಅಂದರೆ ಇಲ್ಲಿ ಪಿ ಆಫ್ 2ನ ಫೈಂಡ್ ಮಾಡಬೇಕು ನೀವು. ಎಕ್ಸಾಕ್ಟ್ಲಿ 2ಗೇನು ಪಿ ಆಫ್ 2ನ ಫೈಂಡ್ ಮಾಡಬೇಕು. ಇದಕ್ಕೆ ಅಟ್ಲೀಸ್ಟ್ 2 ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಇಲ್ಲಿ ನನ್ ಆಫ್ ದೆಮ್ ಆರ್ ಡಿಫೆಕ್ಟಿವ್ ಅಂದರೆ ಪಿ ಆಫ್ 0ನ ಫೈಂಡ್ ಮಾಡಬೇಕು. ಇದು 3ನ ಫೈಂಡ್ ಮಾಡಬೇಕು. ಫಸ್ಟು ಏನು ಮಾಡೋಣ? ಫಸ್ಟ್ ಕ್ವಶನ್ ಏನು, ಎಕ್ಸಾಕ್ಟ್ಲಿ 2 ಆರ್ ಡಿಫೆಕ್ಟಿವ್ಗೆ ಪಿ ಆಫ್ 2ನ ಫೈಂಡ್ ಮಾಡೋಣ. ಪಿ ಆಫ್ 2 ಅಂದರೆ ಎಕ್ಸಾಕ್ಟಲ್ಲಿ 2 ಹಾಕಿ. 12C2 0.1 ಪವರ್ 2 0.9 ಪವರ್, ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 2 ಹಾಕಿ. ಪಿ ಆಫ್ 2 ಈಸ್ ಈಕ್ವಲ್ ಟು 12C2 0.1 ಪವರ್ 2 0.9 ಪವರ್ 12 - 2. ಈಗ ಇದು ಬರೆದ್ಮೇಲೆ ಪಿ ಆಫ್ 2 ಈಸ್ ಈಕ್ವಲ್ ಟು, ನೋಡಿ ಇದನ್ನ ಕ್ಯಾಲ್ಸಿಲಿ ನೀವು 12CX 0.1 ಪವರ್ ಎಕ್ಸ್ 0.9 ಪವರ್ 12 - x ಅಂತ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಸಿಲಿ ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ನೋಡಿ 12 ಸಿ ಅಂದರೆ ಶಿಫ್ಟು ಇದು ಡಿವೈಡ್ ಹೊಡೆದ್ರೆ ಸಿ ಬರುತ್ತೆ. ಆಲ್ಫಾ ಕ್ಲೋಸ್ ಬ್ರಾಕೆಟ್ ಹೊಡೀರಿ, ಎಕ್ಸು 12CX ಆಗುತ್ತೆ, ಇಂಟು 0.1 ಕ್ಲೋಸ್ ಬ್ರಾಕೆಟ್ ಪವರ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಹೊಡೀರಿ, ಎಕ್ಸ್ ಬರುತ್ತೆ, ಇಂಟು 0.9 ಪವರ್ 12 - ಆಲ್ಫಾ ಕ್ಲೋಸ್ ಬ್ರಾಕೆಟ್ ಹೊಡೀರಿ, ಎಕ್ಸ್ ಬರುತ್ತೆ. ಈ ಥರ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡಿಬೇಕು. ಎಕ್ಸಾಕ್ಟಲ್ಲಿ 2 ಕೊಡಬೇಕು. 2 ಕೊಟ್ಟರೆ ನೋಡಿ ಈ ಥರ ಬರುತ್ತೆ. ಇಲ್ಲಿ ನೋಡಿ 5th ಡಿಜಿಟ್ ನೋಡಿ, 5th ಡಿಜಿಟ್ ಏನಿದೆ 2 ಇದೆ. ಅರ್ಥ ಆಗ್ತಿದೆಯಲ್ವಾ? 5th ಡಿಜಿಟು 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ 4 ಡಿಜಿಟ್ 1 ನಂಬರ್ನ ಜಾಸ್ತಿ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲ ಅಂದರೆ ನೀವೇನು ಮಾಡಬೇಕು, 5th ಡಿಜಿಟು 5ಗಿಂತ ಕಡಿಮೆ ಇದ್ದರೆ ಈ 4 ಡಿಜಿಟ್ ಪಾಯಿಂಟ್ ಆದಮೇಲೆ ಏನಿದೆ ಅದು ಸೇಮ್ ಬರ್ಕೋಬೇಕು. ಇಲ್ಲಿ ಆನ್ಸರ್ 0.2301. ಗೊತ್ತಾಗ್ತಲ್ವಾ? 0.2301. ಈಗ ನೆಕ್ಸ್ಟು ಸೆಕೆಂಡು ಬಂದು ಎಕ್ಸಾಕ್ಟ್ಲಿ 2 ಆರ್ ಡಿಫೆಕ್ಟಿವ್. ನೋಡಿ
ಎಕ್ಸಾಕ್ಟ್ಲಿ 2 ಆರ್ ಡಿಫೆಕ್ಟಿವ್ ಆದಮೇಲೆ ಅಟ್ಲೀಸ್ಟ್ 2 ಆರ್ ಡಿಫೆಕ್ಟಿವ್. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಇಲ್ಲಿ ಅಟ್ಲೀಸ್ಟ್ 2 ಅಂದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ. ಈಗ ನೋಡಿ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂದರೆ ಏನು, ಇಲ್ಲಿ ಬರೀತೀನಿ ನೋಡಿ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂದರೆ ಪಿ ಆಫ್ 2 ಮತ್ತು ಪಿ ಆಫ್ 3, ಪಿ ಆಫ್ 4 ಅಪ್ ಟು ಪಿ ಆಫ್ 12. ನೋಡಿ ಪಿ ಆಫ್ 2 ಇಂದ ಪಿ ಆಫ್ 12 ಗಂಟ ಆ್ಯಡ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ 2 ಅಂದರೆ ಪಿ ಆಫ್ 5, ಪಿ ಆಫ್ 6, ಪಿ ಆಫ್ 7, ಪಿ ಆಫ್ 12 ಗಂಟ ಗೊತ್ತಾಗ್ತಿದೆಯಲ್ವಾ. ಆದರೆ ಇಲ್ಲಿ ನೋಡಿ ಇದು ಮಾಡೋ ಗಂಟ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ದು ಪ್ರಾಪರ್ಟಿ ಗೊತ್ತಿರುತ್ತೆ ನಿಮಗೆ. ಅಂದರೆ ಪಿ ಆಫ್ 0 ಇಂದ ಪಿ ಆಫ್ 1, ಪಿ ಆಫ್ 2, ಪಿ ಆಫ್ 3 ಅಪ್ ಟು ಪಿ ಆಫ್ 12 ಬಂದು ಆನ್ಸರ್ 1. ಪಿ ಆಫ್ 0 ಇಂದ ಪಿ ಆಫ್ 12 ಗಂಟ ಆನ್ಸರ್ ಏನಿರುತ್ತೆ 1 ಆಗುತ್ತೆ. ನಮಗೆ ಬೇಕಾಗಿರೋದೇನು, ಪಿ ಆಫ್ 2 ಟು ಪಿ ಆಫ್ 12 ಬೇಕು. ಅರ್ಥ ಆಗ್ತಿದೆಯಲ್ವಾ. ದೇರ್ ಫೋರ್ ಪಿ ಆಫ್ 2 ಟು ಪಿ ಆಫ್ 2, ಪಿ ಆಫ್ 3 ಅಪ್ ಟು ಪಿ ಆಫ್ 12 ಈಸ್ ಈಕ್ವಲ್ ಟು, ಈಗ ನೋಡಿ ಇದು 1 ಹಂಗೆ ಇರಲಿ, ಪ್ಲಸ್ ಪಿ ಆಫ್ 0 ಆ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಪಿ ಆಫ್ 0 ಆಗುತ್ತೆ ಮತ್ತು ಮೈನಸ್ ಪಿ ಆಫ್ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ, ಅರ್ಥ ಆಯ್ತಲ್ವಾ. 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1 ಆಗುತ್ತೆ. ಈಗ ನೋಡಿ ಇದು ಪಿ ಆಫ್ 2 ಟು ಪಿ ಆಫ್ 12 ಅಟ್ಲೀಸ್ಟ್ 2ಗೆ ಪಿ ಆಫ್ 2 ಟು ಪಿ ಆಫ್ 12 ಮಾಡಿದ್ರು ಒಂದೇ, ಆರ್ ಅಟ್ಲೀಸ್ಟ್ 12ಗೆ ಅಟ್ಲೀಸ್ಟ್ 2ಗೆ 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1 ಮಾಡಿದ್ರು ಒಂದೇ. ಈಗ ನೀವೇ ಹೇಳಿ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2ಗೆ ಪಿ ಆಫ್ 2 ಟು ಪಿ ಆಫ್ 12 ಮಾಡಿದ್ರೆ ಈಸಿನಾ ಅಥವಾ ಇಷ್ಟು ಮಾಡಿದ್ರೆ ಈಸಿನಾ? ಇದು ನೋಡಿ, ಇದು 2 ಹೊಡೆದು 3 ಹೊಡೆದು 4 ಹೊಡೆದು 5 ಹೊಡೆದು 6 ಹೊಡೆದು 7 ಹೊಡೆದು 8, 9, 10, 11, 12 ಗಂಟ ಹೋಗಬೇಕಾಗುತ್ತೆ. ಇದು ಬರೀ 0, 1 ನೋಡಿದ್ರೆ ಸಾಕು. ಅದಕ್ಕೆ ಏನು ಮಾಡಿ, ಅಟ್ಲೀಸ್ಟ್ 2ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಜ್ಞಾಪಕ ಇಟ್ಕೊಳ್ಳಿ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2ಗೆ ಫಾರ್ಮುಲಾ ಬಂದು 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1. ನೋಡಿ ಇದೆಲ್ಲ ಬರೆಯೋದು ಬೇಕಾಗಿಲ್ಲ, ಇದಕ್ಕೆ ಈ ಫಾರ್ಮುಲಾ ಅಂತ ಜ್ಞಾಪಕ ಇಟ್ಕೋಬೇಕು ನೀವು. ಈಗೇನು ಮಾಡಿ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಈಸ್ ಈಕ್ವಲ್ ಟು, ಇಲ್ಲಿ ಬರ್ಕೊಬಿಡ್ತೀನಿ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಈಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ 0 ಅಂದರೆ ಇಲ್ಲಿ ಎಕ್ಸಾಕ್ಟ್ದಲ್ಲಿ 0 ಹಾಕಿ, 12C0 0.1 ಪವರ್ 0 ಆಮೇಲೆ 0.9 ಪವರ್ 12 ಮೈನಸ್ 0. ಎಲ್ಲಿ ಎಕ್ಸ್ ಇದೆ ಅಲ್ಲಿ 0 ಹಾಕಿ, 0.9 ಪವರ್ 12 ಮೈನಸ್ 0 ಮೈನಸ್ ಪಿ ಆಫ್ 1 ಅಂದರೆ ಇಲ್ಲಿ ಎಕ್ಸ್ ಇರೋ ಕಡೆ 1 ಹಾಕ್ಕೊಳ್ಳಿ, 12C1 0.1 ಪವರ್ 1 0.9 ಪವರ್ 12 ಮೈನಸ್ 1. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಏನಾಗುತ್ತೆ, 1 ಮೈನಸ್ ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡೋದು ಯಾವ ಥರ ಅಂದರೆ ಕ್ಯಾಲ್ಸಿಲಿ ನೀವೇನು ಮಾಡಿ, ನೀವು 0 ಮಾಡಿದ್ರಲ್ಲ, ಇದು 1ಗೆ ಮಾಡಿದ್ರಲ್ಲ ಅದೇ ಥರ ಕ್ಯಾಲ್ಕುಲೇಟ್. ನಮಗೆ ಬೇಕಾಗಿರೋದು ಈಗ 0 ಮತ್ತು 1ಗೆ 2 ಮಾಡಿದ್ರಲ್ಲ ಆ ಥರ. ಈಗೇನು ಮಾಡ್ಬೇಕು, ನೀವು ಕ್ಯಾಲ್ಕುಲೇಟ್ ಹೊಡೆದು 0 ಹೊಡೀರಿ ಎಕ್ಸಾಕ್ಟಲ್ಲಿ. ಕ್ವಶನ್ ಮಾರ್ಕ್ ಕೇಳಿದಾಗ 0 ಹೊಡೀರಿ. ಆನ್ಸರ್ ನೋಡಿ, 5 ಡಿಜಿಟ್ 2 ಇದೆ, 0.2824 ಬರುತ್ತೆ. ಅದನ್ನ ಬರ್ಕೋಬೇಕು, 0.2824. 5 ಡಿಜಿಟು 5 ಅಥವಾ 5ಗಿಂತ ಕಡಿಮೆ ಇದ್ದರೆ ಫಸ್ಟು 4 ಡಿಜಿಟ್ ಏನಿದೆ ಅದು ಬರ್ಕೋಬೇಕು. 0.2824 ಬರ್ದಿದ್ದೀನಿ. ನೆಕ್ಸ್ಟು ಕ್ಯಾಲ್ಕುಲೇಟ್ ಹೊಡೆದು ಇಲ್ಲಿ ಎಕ್ಸಾಕ್ಟ್ದಲ್ಲಿ 1 ಹಾಕಿ. 1 ಹಾಕಿದಾಗ ಏನು ಬರ್ತಾಯಿದೆ, 5 ಡಿಜಿಟ್ 7 ಇದೆ, 4 ಡಿಜಿಟ್ನ 1 ಜಾಸ್ತಿ ಮಾಡ್ಕೋಬೇಕು. ಅಂದರೆ 5 ಇರೋದು 6 ಆಗುತ್ತೆ, ಅಂದರೆ 0.3766 ಆಗುತ್ತೆ. ಅಂದರೆ 65 ಇರೋದು 66 ಮಾಡ್ಕೋಬೇಕು, 65 ಇರೋದು 66 ಮಾಡ್ಕೋಬೇಕು. ಬರ್ದ್ಬಿಡ್ತೀನಿ, 0.3766 0.3766. ಈ ಕ್ಯಾಲ್ಸಿಯಲ್ಲಿ 1 ಮೈನಸ್
ನೋಡಿ 1 ಮೈನಸ್ 0.2824 ಮೈನಸ್ 0.3766 ಹೊಡೆದ್ರೆ ಆನ್ಸರು 0.341 ಬರುತ್ತೆ. ಇದನ್ನ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಝೀರೋ 0.341 ಆನ್ಸರ್. ಈಗ ನೋಡಿ 0.341 ಇದಾದ ತಕ್ಷಣ ಇದು ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಯಿತು. ನೆಕ್ಸ್ಟ್ ಮೂರನೇದು ನನ್ ಆಫ್ ದೆಮ್ ಆರ್ ಡಿಫೆಕ್ಟಿವ್. ನನ್ ಆಫ್ ದೆಮ್ಗೆ ಇದು ಸೆಕೆಂಡ್ ಒನ್ನು ಅಟ್ಲೀಸ್ಟು. ನನ್ ಆಫ್ ದೆಮ್ಗೆ ಈಗ ನನ್ ಆಫ್ ದೆಮ್ಗೆ ಪಿ ಆಫ್ ಝೀರೋನ ಫೈಂಡ್ ಮಾಡಬೇಕು. ಇಲ್ಲಿ ಎಕ್ಸಾಕ್ಟಲ್ಲಿ ಝೀರೋ ಹಾಕಿ 12C0 0.1 ಪವರ್ 0 0.9 ಪವರ್ 12 ಮೈನಸ್ 0. ಇಲ್ಲಿ ಎಕ್ಸಾಕ್ಟಲ್ಲಿ ಝೀರೋ ಇದೇ ಸೇಮು ನೋಡಿ, ಇದೇ ಆನ್ಸರು ಸೇಮ್ ಅಲ್ವಾ? ಇದು ಎಕ್ಸಾಕ್ಟಲ್ಲಿ ಝೀರೋ ಅಂದರೆ ಪಿ ಆಫ್ ಎಕ್ಸಲ್ಲಿ ಎಕ್ಸಾಕ್ಟಲ್ಲಿ ಝೀರೋ ಹಾಕಿದ್ರೆ ಇದೇ ತಾನೇ ಆನ್ಸರ್. ನೀವು ಮಾಡಿದ್ರೂ ಅದೇ ಬರುತ್ತೆ. 0.2824 ಇದೇ ಫೈನಲ್ ಆನ್ಸರ್. ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ದ ಪ್ರಾಬಬಿಲಿಟಿ ಆಫ್ ಎ pen manufactured by a factory be defective is 1/10. If 12 such pens are manufactured, what is the probability that exactly 2 are defective, at least 2 are defective, none of them are defective? ಫಸ್ಟ್ ನೀವೇನು ಮಾಡಬೇಕು, ಎನ್ನು 12 ತಗೋಬೇಕು, ಪಿ 1/10. 1/10 ಅಂದರೆ 0.1. ಪ್ರಾಬಿಲಿಟಿ ಆಫ್ ಎ ಪೆನ್ ಬಿ ಡಿಫೆಕ್ಟಿವ್. ಕ್ಯೂ ಅಂದರೆ 1 ಮೈನಸ್ ಪಿ. 1 ಮೈನಸ್ 0.1 ಅಂದರೆ 0.9. ಪಿ ಆಫ್ ಎಕ್ಸ್ ಅಂದರೆ ಫಾರ್ಮುಲಾ NCX P ಪವರ್ X Q ಪವರ್ N ಮೈನಸ್ ಎಕ್ಸ್. ಪಿ ಆಫ್ ಎಕ್ಸ್ ಅಂದರೆ ಎನ್ ಅಂದರೆ 12CX ಆಗುತ್ತೆ. ಪಿ ಅಂದರೆ 0.1 ಪವರ್ ಎಕ್ಸು, ಕ್ಯೂ ಅಂದರೆ 0.9 ಪವರ್ 12 ಮೈನಸ್ ಎಕ್ಸ್. ಫಸ್ಟು ಎಕ್ಸಾಕ್ಟ್ಲಿ 2ಗೆ ಪಿ ಆಫ್ 2ನ ಫೈಂಡ್ ಮಾಡಿ, ಅಟ್ಲೀಸ್ಟ್ 2ಗೆ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಫೈಂಡ್ ಮಾಡಿ, ಅಂದರೆ 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1. ಆಮೇಲೆ ನನ್ ಆಫ್ ದೆಮ್ ಆರ್ ಡಿಫೆಕ್ಟಿವ್ಗೆ ಇಲ್ಲಿ ಪಿ ಆಫ್ 0ಗೆ ಇಲ್ಲಿ 1 ಮೈನಸ್ ಹಂಗೆ ಬರೋದು, ಎಕ್ಸಾಕ್ಟಲ್ಲಿ 0 ಹಾಕಬೇಕು. 12C0 0.1 ಪವರ್ 0 0.9 ಪವರ್ 12 ಮೈನಸ್ 0. ಪಿ ಆಫ್ 1ಗೆ 12C1 0.1 ಪವರ್ 1 0.9 ಪವರ್ 12 ಮೈನಸ್ 1. ಆಮೇಲೆ ಇದ್ರ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಬರುತ್ತೆ, ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಫೈನಲ್ ಆನ್ಸರ್ ಇದು ಬರುತ್ತೆ. ಪಿ ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0, 12C0 0.1 ಪವರ್ 0 0.9 ಪವರ್ 12 ಮೈನಸ್ 0. ಇದು ಆನ್ಸರ್ ಬಂದು ಇದೇ ಇರುತ್ತೆ, ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು.